ಹಲೋ ಮೈ ಗುಣಗಾನ. ನಾನಿವತ್ತು ಪಂಜರ ಪಕ್ಷಿ ಅನ್ನೋ ಒಂದು ಯಕ್ಷಗಾನ ಹಾಲಾಡಿ ಮೇಳದವರದ್ದು ಕೊಪ್ಪದಲ್ಲಿದೆ, ಅದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲೆಲ್ಲರೂ ವೇಷ ಕಟ್ಟುತ್ತಾ ಇದ್ದಾರೆ ನೋಡಿ. ಪೂಜೆ ಆಯಿತು, ಈಗ ಕಾರ್ಯಕ್ರಮ ನಡೆಯುತ್ತೆ, ಯಕ್ಷಗಾನ ಶುರುವಾಗುತ್ತೆ. ಇಲ್ಲಿ ಬಸವರಾಜ್ ಚೌಕಳಮಕ್ಕಿ ಅವರಿದ್ದಾರೆ, ಅವರನ್ನು ಒಂಚೂರು ಮಾತಾಡ್ಸೋಣ. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ನಾನು ಸಹ ಇವರ ಹಾಸ್ಯವನ್ನು ಯಾವಾಗಲೂ ನೋಡ್ತಾ ಇರ್ತೀನಿ. ನಾನು ತುಂಬ ಚೆನ್ನಾಗಿ ಹಾಸ್ಯ ಮಾಡ್ತಾ ಇರ್ತಾರೆ. ನಾನು ನೋಡಿ ನಗ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ಯಾವಾಗಲೂ ನೋಡ್ತಾ ಇರ್ತೀನಿ. ನಾನು ಇವರ ಅಭಿಮಾನಿ. ಇವರಿಗೆ ಮತ್ತೊಂದು ಹೆಸರಿದೆ, ಊಜಿಕಡ್ಡಿ ಅಂತ. ನೋಡಿ, ನನಗೆ ಗೊತ್ತು, ಅದನ್ನು ಕೇಳಿ ನಾನು ನಗಾಡ್ತಿರ್ತೀನಿ. ಹೇಗಿದ್ದೀರಿ? ಆರಾಮಿದ್ದೀರಾ? ಎಷ್ಟು ವರ್ಷ ಆಯಿತು ನೀವು ಇದು ಯಕ್ಷಗಾನ? 30 ವರ್ಷ. ಇದೇ ಮೇಳದಲ್ಲಿ ಇದೆ, ಹಾಲಾಡಿ ಮೇಳ? 5 ವರ್ಷ ಆಯಿತಾ? ಬೇರೆ ಮೇಳ ಯಾವ್ಯಾವ ಮೇಳದಲ್ಲಿ ಇದ್ರಿ? ಹಾಂ, ಆಮೇಲೆ ಸಿಗಂದೂರು, ಹಾಂ, ಆಮೇಲೆ ಮತ್ತೆ ಹಾಲಾಡಿ ಮೇಳಕ್ಕೆ ಬಂದಿದ್ದೀರಾ? ಹಾಂ. ಗೋಳಿಗರಡಿ ಮೇಳದಲ್ಲಿ ಇದ್ರೆ ಎಲ್ಲದಲ್ಲೂ ಹಾಸ್ಯವಾಗಿ. ನಿಮ್ಗೆ ಯಾಕೆ ಊಜಿಕಡ್ಡಿ ಅಂತಾರಲ್ಲ, ಯಾಕೆ ಹೇಳಿ ತಿಳಿದಿದ್ದೀರಿ ಅಂತನಾ? ಎಲ್ಲರೂ ಅದಕ್ಕೆ ಹೇಳಿ ಪೂಜೆ. ಹಾಂ. ನೀವು ಹೇಗೆ ಯಕ್ಷಗಾನ ಕಲಿತು ಬಂದಿದ್ದ ಅಥವಾ ಮೇಳಕ್ಕೆ ಸೇರ್ಕೊಂಡ್ರಾ? ಮೊದಲಿಂದ ನಿಮ್ಗೆ ಸಣ್ಣಕ್ಕಿದ್ದಾಗಿಂದ ಆಸಕ್ತಿ ಇತ್ತು ಯಕ್ಷಗಾನದಲ್ಲಿ? ಹಾಂ, ಮೊದಲಿಂದ ಯಕ್ಷಗಾನ ನೋಡ್ತಾ ಇದ್ರೇನೋ? ಹಾಂ ಹಾಂ. ಸಂಘದಲ್ಲೆಲ್ಲ ಬಾಲಗೋಪಾಲ ವೇಷ ಎಲ್ಲ ಮಾಡ್ತಾ ಇದ್ದೆ. ನಾರಾಯಣ ಶೆಟ್ಟರ್ ಅಂತ ಕಮಲೇಶ್ವರ ಮೇಳದವರು ನಿಮಗೆ ಇದರಲ್ಲಿ ಹಾಸ್ಯಗಾರರು ಅಂತಾನೆ ಹೇಗೆ ಆಯ್ಕೆ ಮಾಡ್ಕೊಂಡ್ರು ನಿಮ್ಮನ್ನ? ಬಾಲಗೋಪಾಲ ಕಟ್ಟು ವೇಷ ಮಾಡ್ತಾ ಇದ್ದೆ. ಸಣ್ಣ ಪುಟ್ಟ ಹಾಸ್ಯ ಗೀಷ ಮಾಡೋದು, ಅದು ಹಾಸ್ಯತೆ ಇದಾಗಿ ಎಲ್ಲರಿಗೂ ಇಷ್ಟ ಆಯ್ತು ನೀವು ಹಾಸ್ಯ ಮಾಡೋದು. ಹಾಂ. ಸಿಗಂದೂರು ಮೇಳದಲ್ಲೆಲ್ಲ ಹಾಸ್ಯ ಗೀಷ ಮಾಡ್ತಾ. ಹೌದಾ? ಎಲ್ಲ ಮೇಳದಲ್ಲೂ ಹಾಸ್ಯಗಾರರಾಗೆ ನೀವು? ಹಾಂ. ನೀವು ಅದು ಹಾಸ್ಯ ಎಲ್ಲ ಇರುತ್ತಲ್ಲ, ಮಧ್ಯೆ ಹಾಸ್ಯ ಎಲ್ಲ ಹಾಸ್ಯ ಮಾಡಿದ್ಮೇಲೆ ಜನರು ನಗಿಸ್ಬೇಕು, ಅದಕ್ಕೆ ಸರಿಯಾಗಿ ಕಲ್ತ್ಕೊಂಡಿರ್ಬೇಕು ಅಲ್ವಾ? ಕಲ್ತ್ಕೊಂಡಿರ್ತೀರಾ ಅಥವಾ ಅದಕ್ಕೆ ಸರಿಯಾಗಿ ಸೆಟ್ಟಿಂಗ್ ಸ್ವಲ್ಪ ತಯಾರಿ ಮಾಡ್ಕೊಂತೀವಿ. ಹಾಂ. ಒಂದು ಪ್ರಸಂಗ ಒಂದು ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ನಾವೇ ಒಂಥರ ಅದೇ ಕೂಡಲೇ ತಯಾರಿ. ಹಾಂ, ನಾನು ಸುಮಾರಷ್ಟು ನಿಮ್ಮ ಹಾಸ್ಯ ಎಲ್ಲದೂ ನೋಡ್ತೀನಿ. ನಾನು ಸುಮಾರಾಗಿ ಪ್ರತಿಯೊಂದು ನೋಡ್ತೀನಿ. ಕೆಲವೊಂದು ಏನೂ ತಯಾರಿ ಇಲ್ಲದೆ ಅಲ್ಲಿ ಜೋರಾಗಿ ನಗಾಡೋಂಥದ್ದು ಹೇಳ್ಬಿಡ್ತೀರಿ. ಉಳಿದ ಕಲಾವಿದ್ರಿಗೂ ನಿಮ್ಮ ಜೊತೆ ಇರೋರಿಗೂ ಎಲ್ಲರಿಗೂ ನಗು ಬರ್ತಾ ಇರುತ್ತೆ, ಜೋರು ನಗು ಬಂದುಬಿಡತ್ತೆ. ಅದು ತಕ್ಷಣ ಬರೋದ ನಿಮಗೆ? ಹಾಸ್ಯದಲ್ಲೇ ಹಾಂ ಬಂದುಬಿಡತ್ತೆ ಅಲ್ಲಿ ಸಂಭಾಷಣೆ ನಾವೇ ಮಾಡ್ಕೊಂಡು. ಹಾಂ ಸಂಭಾಷಣೆ ನಾವೇ ತಯಾರಿ ನೀವೇ ಹಾಂ. ಅದೇ ಹಾಸ್ಯದಲ್ಲೇ ಇರೋದ್ರಿಂದ ಜನ ಹೇಗೆ ನಗ್ತಾರೆ. ಆಮೇಲೆ ಒಂದು ಅಂದರೆ ಅದರಲ್ಲಿ ಬೇರೆ ಮಾತಾಡೋ ಹಾಗಿರಲ್ಲ. ಆಮೇಲೆ ಜನ ಇರ್ತಾರೆ, ಅಸಭ್ಯ ಮಾತಾಡೋ ಹಾಗಿರಲ್ಲ, ಶಿಸ್ತಾಗಿ ಮಾತಲ್ಲೇ. ಹಾಂ. ಇಲ್ಲ ರಂಗ ಚೌಕಟ್ಟೊಳಗೆ. ಹಾಂ. ನಿಮ್ಮ ಉಳಿದ ಕಲಾವಿದರು ಸಹಕಾರ ಮಾಡ್ತಾರೆ. ಹಾಂ. ಆಮೇಲೆ ನೀವು ಮಾತಾಡ್ತಾ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಬೇರೆ ಯಾವುದೋ ವಿಷಯಕ್ಕೆ ಬಂದಿರುತ್ತೆ. ತಕ್ಷಣ ಇದು ಕಲಾವಿದರು ಎಚ್ಚರಿಸ್ತಾರ ಅಥವಾ ನೀವೇ ಅದನ್ನು ನೆನ್ಪು ಮಾಡಿಕೊಂಡು ಮತ್ತೆ ವಾಸ್ತವ ಸ್ಥಿತಿಗೆ ಕಲಾವಿದರಲ್ಲಿ ನಮ್ಮಲ್ಲಿ ಹಾಂ. ಉಳಿದವರೆಲ್ಲ ಸೇರ್ಕೊಂಡು ಸಹಕಾರ, ತುಂಬ ಸಹಕಾರ ಇರಬೇಕು ಕಲಾವಿದರದ್ದು ಅಲ್ವಾ? ಎಲ್ಲರದ್ದು ಬೇಕಾಗುತ್ತೆ. ಯಾಕೆಂದರೆ ಈ ಪಂಜರ ಪಕ್ಷಿಯಲ್ಲಿ ನಿಮ್ದು ವೇಷ ಎಷ್ಟೊತ್ತಿಗೆ ಬರುತ್ತೆ? ಫಸ್ಟಿಗೆ ಬರುತ್ತಾ? ನಿಮಗೆ ಇಷ್ಟು ಹಾಸ್ಯ ವೇಷ ಮಾಡಿದ್ದೀರಿ, ಇಷ್ಟು ವರ್ಷ ಮಾಡ್ತಾ ಇದ್ದೀರಿ, ನಿಮಗೆ ಇಷ್ಟವಾಗಿದೆ ಯಾವ್ದಾದ್ರು ಹಾಸ್ಯದ ಯಾವ್ದಾದ್ರು ತುಣುಕು ಯಾವ್ದಾರು ಇದೆಯಾ?
ನಾವು ಎಲ್ಲ ಹಾಸ್ಯ ಮಾಡಿದ್ವಿ. ಹಾಂ. ಈಗಳಿಂದ ಹಂಸ ತುಂಬ ನೀವು ಒಬ್ಬರೇ ಇದ್ದಾಗ ನಗು ಬರೋ ಅಂಥದ್ದು ಯಾವುದಾದ್ರೂ ಇದೆಯಾ? ಹಾಂ ಹಾಂ, ಅದ್ರಲ್ಲಿ ಏನಾಗುತ್ತೆ ಹೇಳಿ? ಪಾತ್ರ ಮಾಡಿ ಹಾಂ ಹಾಂ ಹಾಂ, ಅದ್ರಲ್ಲಿ ಕನ್ನಡಕ ಹಾಕ್ಕೊಂಡು ಅದು ನೋಡಿದ್ದೀನಿ, ಭಾರಿ ಚೆನ್ನಾಗಿದೆ ಅದು. ಮತ್ತೆ ಮುಜಿಕಡಿ ಅದು ನಾಗಶ್ರೀ ಪ್ರಸಂಗ ಹಾಂ 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 ಹಾಂ. ನೀವು ಕನ್ನಡಕ ಯಾವಾಗಲೂ ಹಾಕ್ಕೊಂತೀರಾ? ಪಾತ್ರಕ್ಕಾಗಿ ಹಾಕ್ಕೊಂಡಿದ್ದ? ಹಾಂ ಹಾಂ ಹಾಂ. ಅದು ಯಾಕೆಂದರೆ ನಾನು ಕಮೆಂಟ್ ಓದಿದ್ದೆ, ಕೆಲವರು ಕನ್ನಡಕ್ಕೆ ಹಾಕ್ಕೊಬಾರ್ದು ಅಂತಂದರು. ಆಮೇಲೆ ನಾನು ಅದಕ್ಕೊಂದು ಕಮೆಂಟ್ ಹಾಕಿದ್ದೆ, ಏನು ತೊಂದರೆ ಇಲ್ಲ, ಹಾಸ್ಯದವ್ರು ಏನು ಬೇಕಾದರೂ ಮಾಡಿದ್ರು ಆ ಥರ ಎಲ್ಲ ಅಸಭ್ಯವಾಗೇನಿಲ್ಲ ಅಲ್ವಾ, ನೋಡೋ ಅಂಥದ್ದು ತುಂಬ ಖುಷಿಯಾಗುತ್ತೆ, ಚೆನ್ನಾಗಿದೆ ಅಂತ ನಾನು ಕಮೆಂಟ್ ಹಾಕಿದ್ದೆ. ಸಾಕಷ್ಟು ಜನ ನಿಮ್ಮ ಪರವಾಗಿನೂ ಹಾಕಿದ್ರು. ಹಾಂ, ನಿಮ್ಗೆ ಅದರಲ್ಲಿ ಹೇಗೆ? ಕೇಳು ಪಂಡಿತ ಮಾಡಿಕೊಂಡು ಕನ್ನಡಕ್ಕೆ ಹಾಕ್ತಾರೆ ಶಬರಿಮಲೆ, ಹಾಂ ಅದಕ್ಕೆ ಯಾರು ಕಮೆಂಟ್ ಮಾಡೋದು? ಹಾಂ 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 ಕೇಳು ಪಂಡಿತ ಮಾಡ್ತಾರೆ, ಹಾಂ ಹಾಕ್ತಾರೆ ಹಾಕ್ತಾರೆ. ಹಾಂ, ಸಾಮಾಜಿಕ ಪ್ರಸಂಗ ಹೌದು ಹೌದು. ಪ್ರಾಣಿಗಳೆಲ್ಲ ಹಾಕಿದ್ರೆ ಹಾಂ, ಸಮಾಜಕ್ಕೇನು ಅದಕ್ಕೆ ಕತೆಗೆ ಏನು ಬೇಕಾದ್ರೆ ಮಾಡಬೇಕಾಗ್ತದೆ. ಒಳ್ಳೇದಾಯಿತು ನೀವು ಇದು ಹೇಳಿದ್ದು, ಯಾಕೆಂದರೆ ನಿಮ್ಮ ಪರವಾಗಿ ಒಂಚೂರು ಹೇಳ್ದಾಗಾಯಿತು, ಯಾಕಾಗಿ ಹಾಕಿದ್ದೀರಿ ಅಂತ ಹೇಳ್ಬಿಟ್ಟು, ಕನ್ನಡಕ ಯಾಕೆ ಹಾಕ್ಕೊಂಡ್ರಿ ಅನ್ನೋದನ್ನು ಜನರಿಗೆ. ಒಬ್ಬೊಬ್ಬರು ಅಭಿರುಚಿ ಬೇರೆ ಬೇರೆ. ಹಾಂ, ಅಲ್ಲ ನಿಮಗೆ ಅದರಲ್ಲಿ ಆ ಥರನೇ ವೇಷ ಮಾಡ್ಕೊಬೇಕು ಅಂತ ಹೇಗೆ ಅನ್ನಿಸ್ತು? 2 ಜಡೆ ಎಲ್ಲ ಹಾಕ್ಕೊಂಡಿದ್ರಿ ಅದರೊಳಗೆ? ಮಾತ್ರಕ್ಕೆ ಆ ಥರ ಮಾಡ್ರೆ ಮಾತ್ರ ಜನ ನಗ್ತಾರೆ, ಮಾಡಿ ಹಾಂ ಸರಿ ನಾವು ಮಾಮೂಲು ಸನ್ನಿವೇಶ ಮಾಡ್ಕೋದು ಜನರು ಹಾಸ್ಯ ಛಾಯೆಯಲ್ಲೇ ಮಾಡ್ಕೋದು, ಮಾತ್ರ ಹಾಸ್ಯ ಐಕಾನ್ ಹಾಂ ಎಲ್ಲ ವಿಷಯ ಎಲ್ಲ ಒಂದೇ ಲೆಕ್ಕ ಮಾಡಲಿಕ್ಕಾಗುತ್ತೆ. ಹಾಂ, ಹಾಸ್ಯಕ್ಕೆ ಛಾಯೆ ಏನೋ ಒಂದು ರೂಪ ಕೊಡಬೇಕಲ್ಲ. ಹೌದೌದು. ನಿಮಗೆ ಯಾರು ಸಲಹೆ ಕೊಟ್ಟರೆ ಅಥವಾ ನೀವೇ ಯೋಚನೆ ಮಾಡಿ ಹಾಕಿದ್ದ ಆ ಥರ? ಸಲಹೆ ಕೊಟ್ಟಿದೆ ಈ ಥರ ಮಾಡಿ ಅಂತೇಳಿ. ಹಾಂ, ತುಂಬ ಚೆನ್ನಾಗಿರುತ್ತೆ. ಹಾಂ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹಾಸ್ಯ ಎಲ್ಲ. ನಾನು ಯಾವಾಗಲೂ ಅದನ್ನೇ ಹೆಚ್ಚಾಗಿ ನಾನು ನೋಡ್ಕೊಂಡು ಹಾಸ್ಯನೇ ನೋಡೋದು ಜಾಸ್ತಿ. ನಾನು ನೋಡಿ ನಗಾಡ್ತಾ ಇರ್ತೀನಿ. ನಾನು ತುಂಬ ಖುಷಿಯಾಗುತ್ತೆ ನಿಮ್ಮ ಹಾಸ್ಯ ಮಾತುಗಳು ಎಲ್ಲದೂ ಆಗಲಿ, ಒಳ್ಳೆಯದಾಗಲಿ. ಇದೇ ಥರನೇ ನಿಮ್ಮ ಹಾಸ್ಯ ನಡೀತಾ ಇರಿ, ನಿರಂತರವಾಗಿ ನಡೀತಾ ಇರಲಿ. ತುಂಬ ಖುಷಿಯಾಗುತ್ತೆ, ನಾವು ನೋಡಿ ನಗಾಡ್ತೀವಿ. ಯಾಕೆಂದರೆ ಹಗಲಿಡಿ ಏನಾದರೂ ಕೆಲಸ ಮಾಡಿ ಸುಸ್ತು ಆದಾಗ ಮನಸ್ಸಿಗೆ ಇದಕ್ಕೆಲ್ಲ ಈ ಥರ ಹಾಸ್ಯ ನೋಡಿದಾಗ ಮನಸ್ಸಿಗೆ ಒಂದ್ಸಲ ನೆಮ್ಮದಿ ಆಗುತ್ತೆ. ಕಷ್ಟ ಸುಲಭ, ನಗಿಸೋದು ತುಂಬ ಕಷ್ಟ. ಕಷ್ಟ, ನಿಜವಾಗ್ಲೂ ತುಂಬ ಕಷ್ಟಪ್ಪ ನಗಿಸೋದು. ಎಲ್ಲರೂ ನಗ್ಸೋಕ್ಕಾಗೋದೇ ಇಲ್ಲ. ಅಂಥದ್ರಲ್ಲಿ ನೀವು ಆ ಕೆಲಸ ಮಾಡ್ತೀರಿ ಅಂದರೆ ತುಂಬ ಏನು ರಂಗ ಯಾರಿಗೂ ಒಳಗಡೆ ಏನು ನೋವು ಇದ್ರು ರಂಗದಲ್ಲಿ ತೋರಿಸ್ಕೊಳಕ್ಕಾಗಲ್ಲ. ನಿಮ್ಗೆ ಅಂಥದ್ದು ಏನಾದರೂ ಇದೆಯಾ? ಯಾವತ್ತಾದರೂ ಮನ್ಸಿಗೆ ನೋವಿದ್ದು ಅಲ್ಲಿ ನಗಾಡ್ಸಿದ್ದು? ಹಾಂ, ನಾವಲ್ಲಿ ತೋರಿಸ್ಕೊಳಕ್ಕಾಗಲ್ಲ. ನಮ್ಮ ಪಾತ್ರ ನಾವು ಹಚ್ಚಿಕೊಟ್ಟಾಗ ಮಾಡಬೇಕಾಗತ್ತೆ. ಅಂದರೆ ಆ ಪಾತ್ರ ಪರಕಾಯ ಪ್ರವೇಶ ಮಾಡಿರ್ತೀರಿ, ಇದನ್ನೆಲ್ಲ ಮರೆತು ಮಾಡಲೇಬೇಕಾಗತ್ತೆ ಅಲ್ವಾ? ತುಂಬ ಖುಷಿ ಆಯಿತು. ಇದೇ ಥರ ನಗಾಡಿಸ್ತೀರಿ ಎಲ್ಲರಿಗೂ. ನಾವು ನಗಾಡ್ತಿರ್ತೀವಿ, ಯಾವಾಗಲೂ ನೋಡ್ತಾ ಇರ್ತೀವಿ. ತುಂಬ ಧನ್ಯವಾದಗಳು. ಧನ್ಯವಾದ.